ದಾಳಿಗೆ ಪತ್ರಗುಡ್ತಾ ಇದೆ ಹೇಳಿ ಪಾಕಿಸ್ತಾನ. ಪಾಕಿಸ್ತಾನದ ನಾಯಕರಿಂದ ಬರೀ ಉದ್ದಟತನದ ಮಾತುಗಳೇ ಹೊರಗಡೆ ಬರ್ತಾ ಇದೆ. ಭಾರತದ ಮೇಲೆ ಪಾಕಿಸ್ತಾನ ಅಣು ಬಾಂಬ್ ಹಾಕುತ್ತಂತೆ. ಭಾರತಕ್ಕೆ ಬೆದರಿಕೆ ಹಾಕಿದೆ ಪಾಕಿಸ್ತಾನ. ಪಾಕ್ನ ಮತ್ತೊಬ್ಬ ಸಚಿವರು ಕೊಟ್ಟಂತ ಸ್ಟೇಟ್ಮೆಂಟ್ ಇದು. ಪಾಕಿಸ್ತಾನ 130 ನ್ಯೂಕ್ಲಿಯರ್ ಬಾಂಬ್ಗಳನ್ನ ಹೊಂದಿದೆ. ನೀರ್ ನಿಲ್ಲಿಸಿದ್ರೆ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಸಿದ್ಧರಾಗಿ ಅಂತ ಉದ್ದಟತನದ ಹೇಳಿಕೆಯನ್ನ ಪಾಕಿಸ್ತಾನದ ಸಚಿವರೊಬ್ಬರು ಕೊಟ್ಟಿದ್ದಾರೆ. ಸಾಲು ಸಾಲು ಇಂಥ ಹೇಳಿಕೆಗಳು ಪಾಕಿಸ್ತಾನದಿಂದ ಬರ್ತಾ ಇದೆ. ನೀರು ನಿಲ್ಲಿಸಿ ಯುದ್ಧಕ್ಕೆ ಸಿದ್ಧರಾಗಿ ಎಂದ ಹನೀಫ್ ಅಬ್ಬಾಸ್ ಭಾರತಕ್ಕೆ ಬೆದರಿಕೆ ಹಾಕಿರೋದು ಪಾಕ್ನ ರೈಲ್ವೆ ಸಚಿವ ಅಬ್ಬಾಸ್. ಸಿಂಧು ನದಿ ನೀರು ಒಪ್ಪಂದವನ್ನ ಭಾರತ ರದ್ದು ಮಾಡಿ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತ ಉತ್ತರವನ್ನ ಕೊಟ್ಟಿದೆ. ಇದಕ್ಕೆ ಪಾಕಿಸ್ತಾನ ಉರಿದು ಬಿದ್ದಿದೆ. ಪಾಕಿಸ್ತಾನದ ಪರಮಾಣು ಶಸ್ತ್ರಾಸ್ತ್ರಗಳು ಪ್ರದರ್ಶನಕ್ಕಿಲ್ಲ, ನೀವು ಪ್ರಚೋದಿಸಿದ್ರೆ ದಾಳಿ ಮಾಡೋದಕ್ಕೆ ನಾವ್ ರೆಡಿ ಅಂತ ಪಾಕಿಸ್ತಾನದ ಸಚಿವ ಕೊಟ್ಟಂತ ಹೇಳಿಕೆ. ಹನೀಫ್ ಅಬ್ಬಾಸ್ ಭಾರತದ ಮೇಲೆ ದಾಳಿಗೆ ಅಂತಲೇ ಅವುಗಳನ್ನ ಬಚ್ಚಿಟ್ಟಿದ್ದೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಪಾಕಿಸ್ತಾನದ ನಾಯಕರಿಂದ ಈ ತರದ ಉದ್ದಟತನದ ಹೇಳಿಕೆ ಸಾಲು ಸಾಲಾಗಿ ಬರ್ತಾ ಇದೆ. ಒಂದು ದೇಶದ ಮೇಲೆ ಅಣು ಬಾಂಬ್ ಹಾಕೋದು ಅನ್ನೋದು ಹೇಳಿಕೆ ಕೊಟ್ಟಷ್ಟೇ ಸುಲಭನಾ? ಅದಕ್ಕೂ ಅದರದೇ ಆದಂತ ರೀತಿ ನೀತಿಗಳಿರುತ್ತೆ. ಇಲ್ಲಿ ಪಾಕಿಸ್ತಾನದ ನಾಯಕರು ಕೊಡ್ತಾ ಇರುವಂತಹ ಹೇಳಿಕೆ ಏನಿದು ಅಂತ? ಶ್ವೇತಾ, ಇದು ಒಂದು ರೀತಿಯಲ್ಲಿ ಉದ್ದಟತನ ಅನ್ನಬೇಕೋ ಅಥವಾ ಕಾಮಿಡಿ ಥರ ಅನ್ನಬೇಕೋ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಾವು ಏನು ಬೇಕಾದರೂ ಮಾತಾಡ್ಬೋದು ಅನ್ನೋವಂಥ ತೀರ್ಮಾನಕ್ಕೆ ಬಹುತೇಕ ಪಾಕಿಸ್ತಾನ ರಾಜಕಾರಣಿಗಳು ಬಂದಂತೆ ಕಾಣಿಸ್ತಾ ಇದೆ. ಅವರಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂಥದ್ದು, ಮತ್ತು ಅವರ ದೇಶದ ಮೇಲೆ ಈಗ ಬರ್ತಾ ಇರುವಂತಹ ಆರೋಪ, ಒತ್ತಡ, ಅದರಲ್ಲೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರೂ ಚೀಮಾರಿ ಆಗ್ತಾ ಇರುವಂಥದ್ದು, ಇವುಗಳೆಲ್ಲವನ್ನು ಕೂಡ ಅವರು ಅರಗಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರ ಜೊತೆಗೆ ಭಾರತ ಕೈಗೊಳ್ತಾ ಇರುವಂತಹ ಕ್ರಮಗಳನ್ನು ಕೂಡ ಅವರಿಗೆ ಅರಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಫ್ರಸ್ಟ್ರೇಷನ್ನಲ್ಲಿ ಇಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಯಾಕಂದರೆ ದೇಶದ ಒಳಗಡೆ ಜನನೇ ಒಂದು ರೀತಿಯಾಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಆ ರಾಜಕಾರಣಿಗಳೇ ಒಂದು ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಫ್ರಸ್ಟ್ರೇಟೆಡ್ ಆಗಿ ಇಂಥ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇರುವಂಥದ್ದು. ಅದೇ ರೀತಿ ನಮ್ಮ ಹತ್ರ ಶಸ್ತ್ರಾಸ್ತ್ರಗಳಿದ್ದಾವೆ ಅಥವಾ ಅಣುಬಾಂಬ್ ಇದೆ ಅಂತ ಈ ರೀತಿ ಗೊಡ್ಡು ಬೆದರಿಕೆಗಳಿಗೆಲ್ಲ ಯಾವ ದೇಶವೂ ಕೂಡ ಎದುರೋದಿಲ್ಲ. ಈವನ್ ಅದರಲ್ಲೂ ಕೂಡ ಪಕ್ಕದಲ್ಲಿರುವಂಥ ನಾವು ಪಾಕಿಸ್ತಾನಕ್ಕೆ ಪಕ್ಕ ನಾವು ಆದರೆ ನಾವು ಎದುರೋದೇ ಇಲ್ಲ. ಯಾಕಂದರೆ ಅವರಷ್ಟೇ ಅಣುಶಕ್ತಿ ನಮ್ಮ ಹತ್ರನೂ ಇರುವಂಥದ್ದು. ಹಾಗಾಗಿ ಅವರು ನಾವೇನಾದರೂ ಶೋಕೇಸಲ್ಲಿ ಇಡೋಕ್ಕಂತೂ ನಾವು ಕೂಡ ಮಾಡಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ನೋಡಿದಾಗ ಅವರು ಏನು ಹೇಳ್ತಾರೋ ಅದೆಲ್ಲದಕ್ಕೂ ಕೂಡ ಅವರ ಮಾತಿನಲ್ಲೇ ಉತ್ತರ ಇದೆ ಅನ್ನುವಂಥದ್ದು ಬಹುತೇಕ ಅವರು ಮರೆತು ಮಾತನಾಡ್ತಾ ಇದ್ದಾರೆ. ಕಳೆದ 3 ದಿನಗಳಿಂದಲೂ ಕೂಡ ಇಂಥದ್ದೇ ಹೇಳಿಕೆಗಳನ್ನು ನಾವು ಕೇಳ್ತಾ ಇದ್ದೇವೆ. ಘಟನೆ ನಡೆದ ಕ್ಷಣದಿಂದಲೂ ಕೂಡ ಈ ತನಕವೂ ಕೂಡ ಕೆಲವು ರಾಜಕಾರಣಿಗಳು ಹೇಳಿದರು, ಘಟನೆ ಯಾರು ದಾಳಿಕೋರರಿದ್ದಾರೆ ಅವರು ಸ್ವತಂತ್ರ ಯೋಧರ ರೀತಿ ನಾವು ನೋಡಬೇಕು ಅಂತ ಅಂದರು ಪಾಕಿಸ್ತಾನಿ ರಾಜಕಾರಣಿಗಳು. ಇನ್ನೊಬ್ಬ ಬಂದ ಅವನು ಹೇಳ್ತಾನೆ ರಕ್ತ ಹರಿಯುತ್ತೆ ಸಿಂಧು ನದಿ ಕೊಡಲಿಲ್ಲ ಅಂತ, ಅಂದರೆ ಸಿಂಧು ನದಿ ನೀರನ್ನು ತಡೆದ್ರೆ ಅಂತ. ಈಗ ರೈಲ್ವೆ ಸಚಿವರು ಹೇಳ್ತಾ ಇದ್ದಾರೆ ಸಿಂಧು ನದಿ ನೀರು ಬಿಟ್ಟಿಲ್ಲ ಅಂದರೆ ಅಣ್ವಸ್ತ್ರ ಪ್ರಯೋಗ ಮಾಡ್ತೀವಿ, ನಾವು ಸುಮ್ಮನೆ ಶೋಕೇಸಲ್ಲಿ ಇಡಕ್ಕೆ ಅವನ್ನ ರೆಡಿ ಮಾಡಿ ಇಟ್ಕೊಂಡಿಲ್ಲ ಅಂತ. ಸೊ ಈ ರೀತಿ ಹೇಳಿಕೆಗಳಿಂದಲೇ ಮಾತ್ರ ಅವ್ರ ಕೆಲಸ ಆಗ್ತಾ ಇರೋದೇ ಹೊರತು ಬೇರೆ ಏನೂ ಕೂಡ ಆಗ್ತಾ ಇಲ್ಲ ಅನ್ನೋಂಥದ್ದು ಬಹುತೇಕ ಗೊತ್ತಾಗ್ತಾ ಇರುವಂಥದ್ದು. ಇಂಥ ಹೇಳಿಕೆಗಳಿಗೆ ಜಾಸ್ತಿ ನಾವು ಪ್ರಾಮುಖ್ಯತೆ ಕೊಡೋದಕ್ಕಿಂತ ನಾವು ಆ್ಯಕ್ಷನ್ ಅಥವಾ ವಾಸ್ತವ ಏನಿದೆ ಅನ್ನೋವಂಥದ್ದು ನೋಡಬೇಕಾಗತ್ತೆ. ವಾಸ್ತವದಲ್ಲಿ ಭಾರತ ಯಾವ ಮಟ್ಟದಲ್ಲಿ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಅನ್ನೋವಂಥದ್ದು ಕೂಡ ಅದು ಗಮನಿಸಬೇಕಾಗತ್ತೆ. ಯಾವ್ಯಾವ ರೀತಿ ಆಘಾತಗಳು ಕಾದಿದೆಯೋ ಪಾಕಿಸ್ತಾನಕ್ಕೆ ಅನ್ನುವಂಥದ್ದು ಅವರಿಗೆ ಈಗ ಅರಗಿಸಿಕೊಳ್ಳಲಾರದಷ್ಟು ಸ್ಥಿತಿ ಬಂದಿರುವಂಥದ್ದು. ಹಾಗಾಗಿ ಫ್ರಸ್ಟ್ರೇಟೆಡಿಂದ ಇಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಶ್ವೇತಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.